ನಮಸ್ಕಾರಗಳು. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬರುವ ದಿನಾಂಕ 11 ಮಾರ್ಚ್ 2025ರಂದು ಮಂಗಳವಾರ ಬೆಳಗ್ಗೆ ಸರಿಯಾಗಿ 10 ಗಂಟೆಯಿಂದ ಶ್ರೀ ರುಕ್ಮಾಂಗದ ಪಂಡಿತರ ಆರಾಧನಾ ಮಹೋತ್ಸವದಲ್ಲಿ ಬೃಹತ್ ರಕ್ತದಾನ ಶಿಬಿರ ಏರ್ಪಡಿಸಲಾಗಿದೆ. ಎಲ್ಲ ಅರ್ಹರು ರಕ್ತದಾನ ಮಾಡಿ ತಮ್ಮ ಸೇವೆ ಸಲ್ಲಿಸಬೇಕೆಂದು ವಿನಂತಿ. ಎಲ್ಲರಿಗೂ ನಮಸ್ಕಾರ. ಆನಂದಮಾನಂದಕರ ಪ್ರಸನ್ನ ಜ್ಞಾನ ಸ್ವರೂಪಂ ನಿಜಬೋಧ ರೂಪಂ ಯೋಗೀಂದ್ರ ವೈದ್ಯಂ ಭವರೋಗ ವೈದ್ಯಂ ಶ್ರೀಮದ್ಗುರು ನಿತ್ಯಂ ನಮಾಮಿ. ಪ್ರತಿ ವರ್ಷದಂತೆ ಸಮಸ್ತ ಬ್ರಾಹ್ಮಣ ಸಮಾಜ ಸೇವಾ ಸಂಘದ ವತಿಯಿಂದ ರಕ್ತದಾನ ಕಾರ್ಯಕ್ರಮವನ್ನು ನಡೀತಾ ಇದೆ. ಹಾಗೂ ಈ ವರ್ಷವೂ ಕೂಡ ವಿಶೇಷವಾದಂತಹ ಸೇವಾಕರ್ತರು ಈ ರಕ್ತದಾನ ಮಾಡಿ ನಮ್ಮ ಗುರುಗಳ ಅನುಭವಕ್ಕೆ ಪಾತ್ರರಾಗಬೇಕಂತ ಈ ಮುಖಾಂತರ ನಾನು ಕೇಳ್ತಾ ಇದ್ದೀನಿ. ಹಾಗೂ ಈ ಕಾರ್ಯಕ್ರಮಕ್ಕೆ ಆ ಜಾತಿ ಈ ಜಾತಿ ಅನ್ನೋದಕ್ಕಿಂತ ಎಲ್ಲ ಜನರು ಕೂಡಿಕೊಂಡು ಈ ಭಗವಂತನ ಒಂದು ಸೇವೆ ಮಾಡೋದರಿಂದ ನಮ್ಮ ರುಕ್ಮಾಂಗ ಪಂಡಿತರು ಕೂಡ ಅವರ ಅನುಭವ ಕೂಡ ನಾವೆಲ್ಲ ಪಾತ್ರ ಆಗುತ್ತೀವಿ ಅಂತ ಹೇಳ್ತಾ ತಾವೆಲ್ಲರೂ ಆಗಮಿಸಬೇಕಂತ ಈ ಮುಖಾಂತರ ನಾನು ಕೇಳ್ತಾ ಇದ್ದೀನಿ. ಎಲ್ಲರಿಗೂ ತುಂಬ ಧನ್ಯವಾದಗಳು. ಇದೇ ದಿನಾಂಕ 11ನೇ ತಾರೀಕಿನಂದು ವಿಜಯಪುರ ಸಮಸ್ತ ಬ್ರಾಹ್ಮಣ ಸಮಾಜ ಸಂಘ ಹಾಗೂ ವಿಜಯಪುರ ರಕ್ತದಾನ ಕೇಂದ್ರ ಇವರ ಸಂಯುಕ್ತ ಆಶ್ರಯದಲ್ಲಿ ಮಹಾರಕ್ತದಾನ ಶಿಬಿರ ನೆರವೇರಲಿದೆ. ರಕ್ತದಾನ ಇದು ಮಹಾದಾನ, ಒಂದು ಜೀವ ರಕ್ಷಕ ಆಗಿರೋದರಿಂದ ಎಲ್ಲರೂ ಇದು ರಕ್ತದಾನ ಮಾಡಿ ಜೀವ ರಕ್ಷಣೆ ಮಾಡಬೇಕಂತೇಳಿ ಸಮಸ್ತ ಬ್ರಾಹ್ಮಣ ಸಮಾಜದ ವತಿಯಿಂದ ನಾನು ಕೇಳ್ಕೊತಾ ಇದ್ದೀನಿ. ಇದು ದಯವಿಟ್ಟು ಎಲ್ಲರೂ ಸದುಪಯೋಗ ಮಾಡಿಕೊಂಡು ಯಶಸ್ವಿಗೊಳಿಸಬೇಕು. ಎಲ್ಲರಿಗೂ ನಮಸ್ಕಾರ. ದಿನಾಂಕ 11 ಮಾರ್ಚ್ ಮಂಗಳವಾರ ದಿವಸ ಭವರೋಗ ತಜ್ಞರಾದಂತಹ ಶ್ರೀ ರುಕ್ಮಾಂಗದ ಪಂಡಿತರ ಆರಾಧನಾ ನಿಮಿತ್ತವಾಗಿ ವಿಜಯಪುರ ನಗರದ ಬೃಹತ್ ಬ್ರಾಹ್ಮಣ ಸಮಾಜದ ವತಿಯಿಂದ ರಕ್ತದಾನ ಶಿಬಿರವನ್ನು ಏರ್ಪಡಿಸಲಾಗಿದ್ದು, ಅಂದು ಮುಂಜಾನೆ ಸರಿಯಾಗಿ 10 ಗಂಟೆಗೆ ವಿಜಯಪುರ ನಗರದ ರುಕ್ಮಾಂಗದ ಪಂಡಿತರ ಸಮಾಧಿಯಲ್ಲಿ ಸರಿಯಾಗಿ 10 ಗಂಟೆಗೆ ರಕ್ತದಾನ ಶಿಬಿರ ಪ್ರಾರಂಭವಾಗುತ್ತಿದ್ದು, ತಾವೆಲ್ಲ ಅದರಲ್ಲಿ ಪಾಲ್ಗೊಂಡು ರಕ್ತದಾನ ಮಾಡಿ ಶ್ರೇಷ್ಠ ದಾನವನ್ನು ಮಾಡಬೇಕಾಗಿ ತಮ್ಮಲ್ಲಿ ಕೇಳಿಕೊಳ್ಳುತ್ತೇವೆ. ಎಲ್ಲರಿಗೂ ನಮಸ್ಕಾರಗಳು. ಸಮಸ್ತ ಬ್ರಾಹ್ಮಣ ಸೇವಾ ಸಮಿತಿಯಿಂದ ದಿನಾಂಕ 11/3/2025ರಂದು ಮಂಗಳವಾರ ದಿವಸ ರುಕ್ಮಾಂಗ ಸಮಾಧಿಯಲ್ಲಿ ಬೃಹತ್ ರಕ್ತದಾನ ಶಿಬಿರ ಇರುವುದರಿಂದ ಅರ್ಹರು ರಕ್ತದಾನ ಶಿಬಿರದಲ್ಲಿ ಭಾಗವಹಿಸಿ ಪಾತ್ರರಾಗಬೇಕೆಂದು ವಿನಂತಿ. ಎಲ್ಲರಿಗೂ ನಮಸ್ಕಾರಗಳು. ಬರುವಂಥ 11/3/2025ರಂದು ಮಂಗಳವಾರ ದಿವಸ ಶ್ರೀ ಭವರೋಗ ವೈದ್ಯ ರುಕ್ಮಾಂಗದ ಪಂಡಿತರ ಆರಾಧನಾ ಮಹೋತ್ಸವ ಅಂಗವಾಗಿ ಬೃಹತ್ ರಕ್ತದಾನ ಶಿಬಿರವನ್ನು ಹಮ್ಮಿಕೊಳ್ಳಲಾಗಿದ್ದು, ಅರ್ಹ ದಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ರಕ್ತದಾನ ಮಾಡುವ ಮೂಲಕ ಎಲ್ಲರಲ್ಲಿ ಶ್ರೇಷ್ಠ ದಾನ ರಕ್ತದಾನ ಎಂದು ತಿಳಿಸಿಕೊಟ್ಟು ಪಂಡಿತರ ಆಶೀರ್ವಾದಕ್ಕೆ ಪಾತ್ರರಾಗಬೇಕೆಂದು ವಿನಂತಿ.